ವೆಲ್ಕಮ್ ಬ್ಯಾಕ್ ಟು ಜೈ ಬಜರಂಗಿ ಕ್ರಿಯೇಷನ್. ಫ್ರೆಂಡ್ಸ್, ಇವತ್ತೊಂದು ಬ್ರೈಡಲ್ ಕುಚ್ಚನ್ನು ಹೇಗೆ ಹಾಕೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಯಾವುದೇ ಥರ ಕ್ರೋಶ ನಾನು ಯೂಸ್ ಮಾಡಿಲ್ಲ. ಜಸ್ಟು ನೀಡಲನ್ನೇ ಯೂಸ್ ಮಾಡಿ ಕುಚ್ಚು ನಾವು ನಾರ್ಮಲ್ ಬೇಬಿ ಕುಚ್ಚನ್ನು ಹಾಕ್ತೀವಲ್ಲ ಅದೇ ರೀತಿಯಲ್ಲಿ ಬ್ರೈಡಲ್ ಆಗಿ ಹೇಗೆ ತುಂಬ ಅಟ್ರಾಕ್ಟಾಗಿ ಕಾಣಿಸುವಂಥ ಒಂದು ಹೊಸ ಡಿಸೈನನ್ನು ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ನಾನು ಆಲ್ರೆಡಿ 75 ಬರೀ ಈ ರೀತಿ ದಾರವನ್ನು ಸುತ್ತಕೊಂಡು ಮತ್ತೆ 2 ಎಳೆ ತೊಗೊಂಡಿದ್ದೀನಿ. ಇದನ್ನು ಈ ರೀತಿ 2 ಕಲರ್ ತೊಗೊಂಡಿದ್ದೀನಿ. ಈ ರೀತಿ ಕುಚ್ಚು ಬರುತ್ತೆ. ಸ್ವಲ್ಪ ನಾನು ಹಾಕಿಟ್ಟಿದ್ದೀನಿ ನಿಮ್ಮ ಟ್ರಯಲ್ಗೆ ಅಂತ ಹೇಳಿ ತೋರಿಸೋದಕ್ಕೆ ಸ್ವಲ್ಪ ಹಾಕಿಟ್ಟೆ. ನೆಕ್ಸ್ಟ್ ನೋಡೋಣ. ಫಸ್ಟ್ ನಾವು ಸ್ಯಾರೀಸ್ಗೆ ಫಸ್ಟು 1 ಇಂಚಸ್ ಗ್ಯಾಪಲ್ಲಿ ನಾವು ಮಾರ್ಕ್ ಮಾಡ್ಕೊಬೇಕಾಗತ್ತೆ. ಈ ರೀತಿ ಸ್ಕೇಲಲ್ಲಿ ನೋಡಿ, ಇಲ್ಲಿಂದ ಇಲ್ಲಿಗೆ, ಹಾಗೆ ಇಲ್ಲಿಂದ ಇಲ್ಲಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಬಟ್ ನಿಮ್ಗೆ ಕಾಣಿಸ್ತಾ ಇಲ್ಲ ಅಲ್ಲಿ. ಈ ರೀತಿ ಒಂದು ಮಾರ್ಕ್ ಮಾಡಿಕೊಂಡು ಈ ರೀತಿ ಮಾರ್ಕ್ ಮಾಡ್ಕೊಂಡ ನಂತರ ಈ ರೀತಿ ದಾರನ ರೆಡಿ ಮಾಡ್ಕೊಳ್ಳಿ. ಈ ರೀತಿ ಮಾಮೂಲಿ ಜರಿ ತೆಡ್ಡು ಕುಚ್ಚು ಕಟ್ಟೋದಕ್ಕೆ 2 ಕಲರನ್ನು ಈ ರೀತಿ ದಾರಕ್ಕೆ ಪೋಣಿಸಿ ಇಟ್ಕೊಂಡಿದ್ದೀನಿ. ಹಾಗೆ ನೆಕ್ಸ್ಟು ಒಂದು ಹೋಲ್ ಮಾಡೋದಕ್ಕೆ ಒಂದು ಯಾವುದಾದ್ರೂ ಸೂಜಿ ತೊಗೊಳ್ಳಿ. ನಾನು ಒಂದು ಕ್ರೋಶ ಕಟ್ಟಾಗಿಬಿಟ್ಟಿತ್ತು, ಅದನ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಇದಕ್ಕೆ ಈ ರೀತಿ ಸ್ಮಾಲ್ ಬೀಡ್ಸಸ್ಸು. ನಾನು ಈ ಸ್ಯಾರಿ ಲ್ಯಾವೆಂಡರ್ ಕಲರ್ ಮತ್ತು ಸಿಲ್ವರ್ ಕಲರ್ ಕಾಂಬಿನೇಷನ್ ಇರೋದ್ರಿಂದ ಈ ಒಂದು ಸಿಲ್ವರ್ ಬೀಡ್ಸಸ್ನೇ ನಾನು ತೊಗೊಂಡಿದ್ದೀನಿ. ಇಲ್ಲಿ ಈ ರೀತಿ 2 mm ಸೈಜಸ್ ಸಿಲ್ವರ್ ಬೀಡ್ಸನ್ನು ತೊಗೊಂಡಿದ್ದೀನಿ. ಸೇಮ್ ಕಾಟನ್ ಥ್ರೆಡ್ ಇದನ್ನು ಅಲ್ಲಿ ನೆಕ್ಸ್ಟು ಡಿಸೈನ್ಗೆ ಪೋಣಿಸಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದನ್ನು ಯೂಸ್ ಮಾಡೋದು ಹೇಗೆ ಅಂತ ಈ ರೀತಿ ಫಸ್ಟ್ ರೆಡಿ ಮಾಡಿ ಇಟ್ಕೊಳ್ಳಿ. ಈ ರೀತಿ ನೀಡಲ್ಗೆ ಪೋಣಿಸಿ ಇಟ್ಕೊಳ್ಳಿ. ಸ್ಟಾರ್ಟ್ ಮಾಡೋಣ. ಮೊದಲೇ ಈ ರೀತಿ ಫ್ರೆಂಡ್ಸ್ ನೋಡಿ, ಇಲ್ಲಿ ನಾವು ಹೇಗೆ ಇಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಆ ಮಾರ್ಕನ್ ಪ್ಲೇಸಲ್ಲಿ ನಾವು ಈ ರೀತಿ ಫಸ್ಟು ಹೋಲ್ ಮಾಡ್ಕೊಬೇಕು. ಇಲ್ಲಾಂದರೆ ನಾವು ಡೈರೆಕ್ಟ್ಲಿ ಈ ಸೂಜಿಯಿಂದ ನಾವು ಮಾಡ್ಕೊಳ್ತೀವಿ ಅಂದರೆ ತುಂಬ ಟೈಟ್ ಆಗುತ್ತೆ, ಟೈಮ್ ಹಿಡಿಯುತ್ತೆ, ಬಟ್ಟೆನೂ ಒಂದೊಂದು ಟೈಮು ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಫಸ್ಟ್ ನೀವು ಯಾವುದಾದ್ರೂ ನೀಡಲ್ಸ್ನಲ್ಲಿ ಈ ರೀತಿ ಹೋಲ್ ಮಾಡ್ಕೊಳ್ಳಿ. ಆ ಹೋಲ್ ಒಳಗಡೆ ಹೋಗಿ ಈ ರೀತಿ ಸೂಜಿ ಸಹಾಯದಿಂದ ಈ ರೀತಿ ಬೇಗ ಬಂದುಬಿಡುತ್ತೆ. ಅದಕ್ಕೆ ನೀವು ಫಸ್ಟು ಹೋಲ್ ಮಾಡಿ ಒಂದು ಹೋಲ್ ಮಾಡಿ ಇಟ್ಕೊಂಡ್ರೆ ಈಸಿ ಆಗುತ್ತೆ. ಸೇಮ್ ಒಂದು ಸ್ವಲ್ಪ ಒಂದು 1 ಇಂಚಸ್ ಗ್ಯಾಪಲ್ಲಿ 2 ಇಂಚಸ್ ಗ್ಯಾಪಲ್ಲಿ ಈ ರೀತಿ ಕುಚ್ಚನ್ನು ಕಟ್ ಮಾಡ್ಕೊಳ್ಳಿ. ಈ ರೀತಿ ಸೂಜಿಯೆಲ್ಲ ಹಾಕಿ ಆ ಸೂಜಿಯಿಂದ ಟ್ಯಾಗ್ ಮಾಡಿ. ನಾನು 3 ಬಾರಿ ಟ್ಯಾಗ್ ಮಾಡ್ಕೊಳ್ತೀನಿ. ಬಿಗಿಯಾಗಿ ಟ್ಯಾಗ್ ಮಾಡಬೇಕು ಫ್ರೆಂಡ್ಸ್. ಇದು ಯಾಕೆಂತಂದರೆ ಕಟ್ಟಾಗಿಬಿಟ್ರೆ ಕುಚ್ಚು ಬಿಚ್ಚೋಗ್ಬಿಡುತ್ತೆ ಒಂದೊಂದು ಟೈಮು. 3 ಇಲ್ಲಾಂದರೆ ನೀವು ಬೇಕು ಅಂದರೆ 4-5 ಬಾರಿ ಆದ್ರೂ ಮಾಡ್ಕೊಬೋದು. ಮೇಲೂ ನಾವು ಟ್ಯಾಗ್ ಮಾಡೋದ್ರಿಂದ ಇನ್ನೊಂದು ಥ್ರೆಡ್ಡಲ್ಲಿ ನೀವು 3 ಸಲ ಹಾಕಿದ್ರೆ ಸಾಕಾಗುತ್ತೆ. 1-2 ಇಂಚಸ್ ಗ್ಯಾಪ್ಗೆ ಕರೆಕ್ಟಾಗಿ ಈ ರೀತಿ ಕಟ್ ಮಾಡ್ಕೊಬೇಕು. ನಂತರ ನಾವು ಎಲ್ಲಿ ಹೋಲ್ ಮಾಡಿರ್ತೀವಿ ಹಾಕಿದ್ದೀವಿ ಅದ್ರ ಮೇಲೆ ಮತ್ತೆ ಇನ್ನೊಂದು ಹೋಲನ್ನ ಮಾಡ್ಕೊಳ್ಳಿ. ಜಸ್ಟ್ ಪಕ್ಕದಲ್ಲೇ ಆ ಹೋಲ್ ಒಳಗೆ ಇನ್ನೊಂದು ದಾರವನ್ನು ತೊಗೊಬೇಕು. ಇಲ್ಲಿ ಇದು ಡಬಲ್ ಕಲರ್ ಥ್ರೆಡನ್ನು ಯೂಸ್ ಮಾಡುವಂಥದ್ದು. ಈ ರೀತಿ ಹೇಳ್ಕೊಳ್ಳಿ. ಸ್ವಲ್ಪ ನಾವು ಈ ಒಂದು ಕುಚ್ಚಿಗಿಂತ ಸ್ವಲ್ಪ ಮೇಲೆ ಹೇಳ್ಕೊಬೇಕಾಗುತ್ತೆ. ಈ ರೀತಿ ಸಾಕು. ಆಮೇಲೆ ನಾವು ಲಾಸ್ಟಲ್ಲಿ ಕಟ್ ಮಾಡ್ಕೊಬೋದು. ಈ ರೀತಿ ಕೈಯಲ್ಲಿ ಸ್ವಲ್ಪ ಎಲ್ಲ ಕಡೆ ನೀಟಾಗಿ ಹರಡ್ಕೊಳ್ಳೋ ರೀತಿ ಮಾಡಿದ ನಂತರ ಟ್ಯಾಗ್ ಮಾಡಿ. ಈ ರೀತಿ ಮಾಡೋದ್ರಿಂದ ನಮ್ಗೆ ಕಟ್ ಮಾಡಬೇಕಾದ್ರೆ ಆ ಕಡೆ ಈ ಕಡೆ ಸರ್ಕೊಂಡಿರಲ್ಲ. ಕೆಲವೊಂದು ಕಡೆ ಜಾಸ್ತಿ ಇರುತ್ತೆ, ಈ ಕಡೆ ಕಡಿಮೆ ಹೋಗಿರುತ್ತೆ ಥ್ರೆಡ್ ಲೇಯರ್ಸ್ಗಳು. ಸೊ ಒಂದೇ ಯೂನಿಕಾಗಿ ಬರುತ್ತೆ. ಇಲ್ಲಿ ಒಂದು 3 ಅಥವಾ 4 ಟ್ಯಾಗ್ಗಳನ್ನು ಹಾಕ್ಬೋದು ನೀವು.
ರೀತಿ ಒಳಗಡೆಯಿಂದ ಸೇರಿಸಿ ಗಂಟ ಕೇಳಿಬಿಡಿ. ನಾರ್ಮಲ್ ಕುಚ್ಚನ್ನ ನಾವು ಹೇಗೆ ಯೂಸ್ ಮಾಡ್ತೀವಿ ಅದೇ ಬರುತ್ತೆ. ನಂತರ ಇದನ್ನು ಕಟ್ ಮಾಡಬೇಕು. ಹೇಗೆ ಅಂದರೆ ಸ್ವಲ್ಪ ಕೂಮಲ್ಲಿ ಇದನ್ನು ನೀಟ್ ಮಾಡ್ಕೊಳ್ಳಿ. ಈ ರೀತಿ ಮಾಮೂಲಿ ನಾರ್ಮಲ್ ಕೂಮಿರಲ್ಲಿ ನೀಟ್ ಮಾಡಿಕೊಂಡು ನಂತರ ಸ್ವಲ್ಪ ಈ ರೀತಿ ಎಳೆದು ಇಟ್ಕೊಂಡು ಈ ಪಕ್ಕದ್ದು ನಾವು ಹೇಗಿರುತ್ತೆ ಅದು ಅನ್ನೋದಕ್ಕಿಂತ ಜಸ್ಟು ಈ ಒಂದು ಮಿಡಲ್ ನಾವು ಸಿಲ್ವರ್ ಥ್ರೆಡ್ ತೊಗೊಂಡಿದ್ದೀವಲ್ಲ, ಫಸ್ಟ್ ಕುಚ್ಚು ಹಾಕಿದ್ದೀವಲ್ಲ ಅದ್ರ ಮಿಡಲ್ಗೆ ಬರಬೇಕು. ಆ ರೀತಿ ಕಟ್ ಮಾಡ್ಕೊಳ್ಳಿ. ಈ ರೀತಿ ಬಂದಾಗ ಸ್ವಲ್ಪ ಹಿಂಗೆ ಹರಡಿಸ್ಕೊಳ್ರೆ ನೋಡಿ ಕಾಣಿಸ್ತಾ ಇರ್ಬೋದು ನಿಮಗೆ ಎಲ್ಲಿದೆ. ನೆಕ್ಸ್ಟ್ ನಾವು ಅದನ್ನು ಉಲ್ಟಾ ಮಾಡಿ ಇದೇ ಸಮಕ್ಕೆ ಆ ಹಿಂದ್ಗಡೆಯೂ ಸಹ ನಾವು ಕಟ್ ಮಾಡ್ಕೊಬೇಕಾಗುತ್ತೆ. ನಾನು ತೋರಿಸ್ತೀನಿ ಇವಾಗ. ಇದೇ ರೀತಿ ಇನ್ನೂ ಒಂದು ಹಾಕಿ ತೋರಿಸ್ತೀನಿ ನಿಮಗೆ. ಇದಿಷ್ಟೇ ಇದೆ ಫ್ರೆಂಡ್ಸ್. ಇದು ತುಂಬ ಈಸಿ ಇದೆ, ನೋಡೋಕ್ಕೆ ತುಂಬ ಅಟ್ರಾಕ್ಟಾಗೂ ಇದೆ. ನಾರ್ಮಲ್ ಬಿಗಿನರ್ಸ್ಗಳೆಲ್ಲ ಯೂಸ್ ಮಾಡ್ಬೋದು. ನಾನು ಹೇಳ್ಕೊಂಡು ಟಿಪ್ಸನ್ನು ಯೂಸ್ ಮಾಡಿ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ಟ್ಯಾಗ್ ಮಾತ್ರ ಕರೆಕ್ಟಾಗಿ ಟೈಟಾಗಿ ಮಾಡಬೇಕು. ನಾನು ಬಿಚ್ಚೋಗ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ. ಮತ್ತು ಕಸ್ಟಮರ್ಸ್ ಏನಾದರೂ ಹೋದಾಗ ಅವ್ರ ಕೈ ಸಿಕ್ಕಿದಾಗ ಬಿಚ್ಚಿತು ಅಂತ ಅಂದರೆ ಅದು ಫಿನಿಶಿಂಗ್ ಕರೆಕ್ಟಾಗಿ ಬರಲ್ಲ ಅಂತೇಳಿ ಕಂಪ್ಲೇಂಟ್ ಬರುತ್ತೆ. ಹಾಗಾಗಿ ನೀಟಾಗಿ ಸ್ವಲ್ಪ ಇದನ್ನು ಆದರೂ ಪರವಾಗಿಲ್ಲ ಟ್ಯಾಗ್ ನೀಟಾಗಿ ಮಾಡ್ಕೊಳ್ಳಿ. ಅಂತ ಕಟ್ ಮಾಡಿಬಿಡಬೇಕು. ಎರಡು ಇಂಚು ಬಿಟ್ಕೊಂಡಿದ್ದೀನಿ. ಕಟ್ ಮಾಡಿ ಮತ್ತು ಇದ್ರ ಮೇಲೆ ಇನ್ನೊಂದು ಹೋಲ್ ಮಾಡಿಕೊಳ್ಳಿ. ಈ ರೀತಿ ಆ ಹೋಲಲ್ಲಿ ಮತ್ತೆ ಹೇಗೆ ಈ ರೀತಿ ದಾರನ ತಂದು ಸ್ವಲ್ಪ ಅದಕ್ಕಿಂತ ಕಡಿಮೆಯಾಗಿ ಬಿಡಿ. ವೇಸ್ಟ್ ಆಗುತ್ತೆ. ಫುಲ್ ಬಿಟ್ಟರೂ ಏನಿಲ್ಲ, ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಹೇಳಿ ನೋಡಿ ಇಷ್ಟು ಬಿಟ್ಕೊಟ್ರೆ ಸಾಕಾಗುತ್ತೆ. ಈ ರೀತಿ ಬೆರಳಲ್ಲಿ ಈ ರೀತಿ ಇಟ್ಕೊಳ್ಳಿ. ಇಟ್ಕೊಂಡ ನಂತರ ಈ ರೀತಿ ಟ್ಯಾಗ್ ಒಂದು 3 or 4 ಟ್ಯಾಗ್ಗಳನ್ನು ಈ ರೀತಿ ಹಾಕಬೇಕು. ಹಾಕಿದ ನಂತರ ಮೇಲಿಂದ ಈ ರೀತಿ ಸೂಜಿನ ಹೇಳುತ್ತಂದರೆ ಗಂಟಾಗುತ್ತೆ, ಬಿಚ್ಚೋಗೋದಿಲ್ಲ. ನೆಕ್ಸ್ಟು ಇದನ್ನು ಈ ರೀತಿ ಕೂಮಲ್ಲಿ ಸ್ವಲ್ಪ ನೀಟಾಗಿ ಬಾಚ್ಕೊಳ್ಳಿ. ಇದನ್ನು ಸ್ವಲ್ಪ ಇದಕ್ಕಿಂತ ಒಂದು ಅರ್ಧ ಒಂದು ನಾವು ಸಿಲ್ವರ್ ಕಲರ್ ತೊಗೊಂಡಿರ್ತೀವಲ್ಲ ಅದರಲ್ಲಿ ಅರ್ಧ ಕಟ್ ಮಾಡ್ಕೊಳ್ಳಿ. ನೋಡ್ತಿರೋದು ಫ್ರೆಂಡ್ಸ್ ನಿಮಗೆ ಕಾಣಿಸ್ತಾ ಇರ್ಬೋದು. ನಂತರ ಇದನ್ನು ಉಲ್ಟಾ ಮಾಡಬೇಕು. ನಾವು ಇದು ಬೇಬಿ ಕುಚ್ಚು ಹಾಕಿರೋದು ಸ್ಯಾರಿ ಉಲ್ಟಾ ಇದೆ. ಸೊ ಉಲ್ಟಾ ಮಾಡಿ ನೆಕ್ಸ್ಟು ಬೀಡ್ಸನ್ನು ಆ್ಯಡ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನಿಮಗೆ. ಇದು ಫ್ರಂಟ್ ಸೈಡ್ ಫ್ರೆಂಡ್ಸ್. ನಾನು ಆಲ್ರೆಡಿ ಇಲ್ಲಿ ಹಾಕಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಕಾಂಬಿನೇಷನ್ ತುಂಬ ಚೆನ್ನಾಗಿ ಬಂದಿದೆ. ವಿಡಿಯೋಗಿಂತ ಇಲ್ಲಿ ನೋಡಿದಾಗ ತುಂಬ ಚೆನ್ನಾಗಿ ಬಂದಿದೆ. ಡೈರೆಕ್ಟಾಗಿ ಈಗ ತೋರಿಸ್ತೀನಿ ನಿಮಗೆ. ಈಗ ನಾವು ಉಲ್ಟಾ ಮಾಡ್ಕೊಂಡಿದ್ದೀವಿ. ಉಲ್ಟಾ ಆದ ತಕ್ಷಣ ಫಸ್ಟ್ ಕೆಲಸ ಮಾಡಬೇಕು, ಇದೇ ಈಕ್ವಲಾಗಿ ಕಟ್ ಮಾಡ್ಕೊಬೇಕು.
ಹಾಗಾಗಿ ಕೋಮಲ್ಲಿ ಸ್ವಲ್ಪ ನೀಟಾಗಿ ಮಾಡಿ ಇದನ್ನು ಇದೇ ಈಕ್ವಲ್ ಆಗಿ ಒಂದೇ ಈಕ್ವಲಾಗಿ ಕಟ್ ಮಾಡ್ಕೊಳ್ಳಿ. ಈ ರೀತಿ ಡಿವೈಡ್ ಮಾಡಿಕೊಂಡು ಸ್ವಲ್ಪ ಸೈಡಲ್ಲಿ ಏನು ಕಾಣ್ತು ಅಂದರೆ ಈ ರೀತಿ ಕಟ್ಟಿಂಗ್ ಮಾಡ್ಕೊಳ್ಳಿ. ಈಕ್ವಲಾಗಿ ಬರಬೇಕು, ಇಲ್ಲೂ ಈಕ್ವಲಾಗಿ ಕಾಣಿಸ್ಬೇಕು, ಕೆಳಗಡೆನೂ ಈಕ್ವಲಾಗಿ ಕಾಣಿಸ್ಬೇಕು. ನಂತರ ಈ ರೀತಿ ಕಾಟನ್ ಥ್ರೆಡ್ ತೊಗೊಂಡಿದ್ದೀನಿ, ಪೋಣಿಸಿ ಇಟ್ಕೊಂಡಿದ್ದೀನಿ. ಇಲ್ಲಿ ಲಾಸ್ಟಲ್ಲಿ ಗಂಟು ಹಾಕಿಟ್ಟಿದ್ದೀನಿ. ನಂತರ ಇಲ್ಲಿ ನೋಡಿ, ಈ ಫಸ್ಟು ಪಕ್ಕದಲ್ಲೇ ನಾವು ಇದನ್ನು ಹೋಲ್ ಮಾಡ್ಕೊಬೇಕು. ದಾರವನ್ನು ಎಳೆದು ತಂದು ಈ ಬೀಡ್ಸನ್ನು 5 ಬೀಡ್ಸಸ್ಸು 2 mm ಬೀಡ್ಸಸ್ಸು ಸಿಲ್ವರ್ ಕಲರು, ನಿಮಗೆ ಯಾವುದು ಮ್ಯಾಚಿಂಗ್ ಆಗುತ್ತೆ ಅದು ಸ್ಯಾರಿ ಕಲರ್ ನೋಡಿ ತೊಗೊಳ್ಳಿ. ಗೋಲ್ಡ್ ಇದ್ದರೆ ಗೋಲ್ಡ್ ತೊಗೊಳ್ಳಿ, ಕಾಪರ್ಸು ಇರುತ್ತಲ್ಲ ಇವಾಗ ಯಾವುದಾದ್ರು ಸ್ಯಾರೀಸ್ ಕಲರು, ಕ್ರಿಸ್ಟಲ್ಲು ಯೂಸ್ ಮಾಡ್ಬೋದು. ನಾನು ಇದನ್ನು ಮೆಟಲ್ ಬೀಡ್ಸನ್ನು ಯೂಸ್ ಮಾಡ್ತಾಯಿದ್ದೀನಿ. ಈ ರೀತಿ ಪೋಣಿಸ್ಕೊಂಡಿದ್ದೀನಿ, 5 ಬೀಡ್ಸ್ ಮಾತ್ರ ಪೋಣಿಸ್ಕೊಂಡಿದ್ದೀನಿ. ನಂತರ ಇದನ್ನು ಈ ರೀತಿ ಇಟ್ಕೊಂಡು ಈ ಕಡೆಯಿಂದ ಈ ಕಡೆ ಪಕ್ಕಕ್ಕೆ ಈ ರೀತಿ ಅದನ್ನು ಟ್ಯಾಗ್ ಮಾಡಿ ಪೋಣಿಸಿ ಈ ರೀತಿ ಹೇಳ್ಕೊಳ್ಳಿ. ಅದು ಮೇಲೆ ಸ್ವಲ್ಪ ಕುತ್ಕೊಳ್ಳೋ ಥರ ಇದು ಸ್ವಲ್ಪ ಟೈಟ್ ಮಾಡಿ. ಮತ್ತು ಅದೇ ಪಕ್ಕದಲ್ಲಿ ಈ ಕಡೆ ಬರೋದು ಬೇಡ, ನಾವು ಎಲ್ಲೇ ಏನು ಮಾಡಿರ್ತೀವಿ ಅದೇ ಪಕ್ಕದಲ್ಲಿ ಮತ್ತೆ ನೆಕ್ಸ್ಟು ಅಲ್ಲಿಗೆ ಪೋಣಿಸ್ಬೇಕು. ಈ ರೀತಿ 5 ಮಣಿಗಳನ್ನು ಬೀಡ್ಸ್ಗಳನ್ನು ಈ ರೀತಿ ಆ್ಯಡ್ ಮಾಡಿ ಮತ್ತು ಈ ಕಡೆಯಿಂದ ಈ ಕಡೆ ಇಲ್ಲಿ ಪಕ್ಕದಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ, ಈ ರೀತಿ ಪಕ್ಕದಲ್ಲಿ ಅದನ್ನ ಇನ್ಸರ್ಟ್ ಮಾಡಿ ಮೇಲೆ ಫಿನಿಶಿಂಗ್ ಕರೆಕ್ಟಾಗಿ ಬರಬೇಕು. ಈ ರೀತಿ ಕವರಾಗಿ ಕೂತ್ಕೊಬೇಕು. ನಾನಿಲ್ಲಿ ಸ್ವಲ್ಪ ಈ ಒಂದು ಸೈಜ್ ದಪ್ಪ ಕುಚ್ಚು ಬಂದಿರೋದ್ರಿಂದ ನನಗೆ 5 ಮಣಿಗಳು ಆ್ಯಡ್ ಆಗಿದೆ. ಕೆಲವ್ರಿಗೆ ಸ್ಮಾಲ್ ಸೈಜ್ ಬರ್ಬೋದು, ಅದು 4 ಮಣಿ. ನಿಮಗೆ ಎಷ್ಟು ಹಿಡಿಯುತ್ತೆ ಅದನ್ನು ನೋಡಿ ಕರೆಕ್ಟಾಗಿ ಬೀಡ್ಸ್ನ ತೊಗೊಳ್ಳಿ. ಬಟ್ ಕವರ್ ಆಗಿರಬೇಕು. ಕವರ್ ಆಗಲಿಲ್ಲ ಅಂದರೆ ಫಿನಿಶಿಂಗ್ ಬರೋದಿಲ್ಲ. ಪಕ್ಕಕ್ಕೆ ಚುಚ್ಕೊಳ್ಳಿ, ಈ ರೀತಿ ಚುಚ್ಚಿ ಎಳೆದು ಮತ್ತು ಬೀಡ್ಸು 5 ಬೀಡ್ಸನ್ನು ಆ್ಯಡ್ ಮಾಡಿ 5 ಬೀಡ್ಸನ್ನು 4 ಟೈಮ್ ಈ ರೀತಿ ಆ್ಯಡ್ ಮಾಡಿ ಆ ಒಂದು ಲೈನಿಂಗ್ ತೊಗೊಂಡು ಆ ಥರ ಲೈನ್ ಬರುತ್ತಲ್ಲ ಈ ರೀತಿ ಲೈನು 4 ಲೈನ್ ಆಗಬೇಕು. ಆ ಪ್ರತಿಯೊಂದು ಲೈನಲ್ಲೂ ಸಹ 5 ಬೀಡ್ಸ್ ಇರಬೇಕು. ಮತ್ತು ಪಕ್ಕದಲ್ಲಿ ಮತ್ತೆ 5 ಬೀಡ್ಸು, ಒಂದೇ ಅಳತೆ ಬೀಡ್ಸ್ ತೊಗೊಳ್ಳಿ. ಇಲ್ಲ ನಾನು ಒಂದು ಸ್ವಲ್ಪ ಮಿಕ್ಸ್ ಮಾಡ್ತೀನಿ ಅಂತಂದರೆ ಸ್ಟಾರ್ಟಿಂಗ್ ನೀವು ಏನು ಮಾಡ್ಕೊಂಡಿರ್ತೀರ 1 by 1 ಸ್ವಲ್ಪ ಬಿಗ್ ಸೈಜು, ಸ್ವಲ್ಪ ಸ್ಮಾಲ್ ಸೈಜು, ಅದು ಚೆನ್ನಾಗಿರುತ್ತೆ. ಈ ಸ್ಪೇಸಲ್ಲಿ ಕ್ರಿಸ್ಟಲ್ ಬೀಡ್ಸು ತುಂಬ ಚೆನ್ನಾಗಿರುತ್ತೆ. ನೋಡಿ ಪಕ್ಕದಲ್ಲಿ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಬ್ಯಾಕ್ ಸೈಡಿಂದ ಈ ರೀತಿ ದಾರನ ಎಳೆದ್ರೆ ಕರೆಕ್ಟಾಗಿ ಕುತ್ಕೊಡುತ್ತೆ. ಮತ್ತು ಇದೇ ಸ್ಪೇಸಲ್ಲಿ ಹೋಗಿ ಇಲ್ಲಿ ಆ ಒಂದು ಹೆಡ್ ಪಕ್ಕದಲ್ಲಿ ಈಗ ಎಲ್ಲ ಫುಲ್ ಕವರ್ ಆಗಿದೆ. ಆಲ್ರೆಡಿ ಫೇಸ್ ಅಂದ್ಕೊಳ್ಳಿ, ಇಲ್ಲಿ ಮೇಲ್ಗಡೆ ಹೆಡ್ ಅಂದ್ಕೊಳ್ಳಿ, ಅಲ್ಲಿಗೆ ಕವರ್ ಆಗಬೇಕಾದ್ರೆ ಜಸ್ಟ್ ಒಂದು 3 ಬೀಡ್ಸ್ನ ಆ್ಯಡ್ ಮಾಡಿ. 5 ಬೀಡ್ಸಸ್ ಬೇಡ, ಯಾಕಂದರೆ ಅದು ಒಂಥರ ಶೇಪು ಚೇಂಜ್ ಆಗಿಬಿಡುತ್ತೆ. ಹಾಗಾಗಿ ಒಂದು ಫೇಸ್ ಕಟ್ ಶೇಪ್ ಬರಬೇಕು ಅಂದರೆ ಇಲ್ಲೊಂದು 3 ಬೀಡ್ಸನ್ನು ಆ್ಯಡ್ ಮಾಡಿ ಈ ರೀತಿ ಕವರ್ ಆಗುತ್ತೆ. ನೋಡಿ ಎಲ್ಲೂ ಗ್ಯಾಪ್ ಇಲ್ಲ, ತುಂಬ ಚೆನ್ನಾಗಿ ಕವರ್ ಆಗುತ್ತೆ. ಇನ್ನು ಬ್ಯಾಕ್ ಸೈಡಲ್ಲಿ ಒಂದು
ಈ ಟ್ಯಾಗ್ನ ಮಾಡಿಬಿಡಿ. ಈ ರೀತಿ ಮಾಡಿಬಿಟ್ಟು ಗ್ಲೂ ಹಾಕಿ ಪೇಸ್ಟ್ ಮಾಡಿಬಿಟ್ರೆ ಯಾವುದೇ ಕಾರಣಕ್ಕೂ ಬಿಚ್ಚೋಗೋದಿಲ್ಲ. ಇಷ್ಟೇ ಫ್ರೆಂಡ್ಸ್, ಇದು ತುಂಬ ಈಸಿ ಇದೆ ಮತ್ತು ಬ್ರೈಡಲ್ ಆಗು ಕಾಣಿಸುತ್ತೆ. ಆ ರೀತಿ ಕಟ್ ಮಾಡಿ ನೋಡಿ, ಕಾಣಿಸ್ತಾ ಇರ್ಬೋದು ನಿಮಗೆ ಎಷ್ಟು ಟೈಟಾಗಿ ಕೂತಿದೆ ಅಂತ. ತುಂಬ ಚೆನ್ನಾಗಿ ಕೂತಿದೆ. ಮತ್ತು ಇಲ್ಲೂ ನಾನು ಮಾಡಿಟ್ಟಿದ್ದೀನಿ ನಿಮಗೆ. ಇದೇ ರೀತಿ ಪೂರ್ತಿ ಮಾಡಿದ್ದೀನಿ. ನಾನು ಸ್ಯಾರಿ ಪೂರ್ತಿ ಮಾಡಿಬಿಟ್ಟು ನಿಮಗೆ ಓವರಾಲ್ ಫಿನಿಶಿಂಗ್ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ. ಈಗ ನಾನು ಮಾಡಿರುವಂಥದ್ದು ಈ ರೀತಿ ಫಿನಿಶಿಂಗ್ ಇದೆ. ಸ್ಯಾರಿ ಪೂರ್ತಿ ಮಾಡಾದಮೇಲೆ ಹೇಗೆ ಬಂತು ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ. Take you back in time. All of our neighbors' twinkling lights, all of our youthful lives so bright. We'd never seen the sky so wide. And I just want that winter feeling. Very merry, happy holiday. Close your eyes, I wish it never goes away. All of our loved ones, and no one without one. Very to you, and sentiment heaven fills the